ಇನ್ನೂ 3 ಬಾಲ್ಗಳು ಇರುತ್ತೆ ಬದಿ ಸರಿಸಿ ಹೋಗಿದ್ದು ಇನ್ನಷ್ಟು. ಯಾಕಂದ್ರೆ ಯಾರೂ ಇನ್ನು ಈ ಒಂದು ಹೇಳಿದ್ದಲ್ಲಿ ನಿಮಗೆ ಈ 9 ಬಾಲ್ಗಳು 8 ಬಾಲ್ಗಳಲ್ಲಿ 6 ಹೊಡೆದ್ರೆ 50 ಆಗುವಂಥದ್ದು 8ಕ್ಕೆ 8 ನಿರಂತರವಾಗಿ ಹೊಡೆಯುವಂಥ ಸಾಧ್ಯತೆ ಅಂಥ ವ್ಯಕ್ತಿ ಬರ್ತಾನೆ ಅನ್ನುವಂಥದ್ದು ಯಾರಿಗೂ ಗೊತ್ತು. ಭವಿಷ್ಯ ಹೇಳೋದು ಈಗಂತೂ ರೆಕಾರ್ಡ್ಗೆ ಇನ್ನೂ ಒಂದದ. ಯಾಕಂದ್ರೆ 9 ಚೆಂಡುಗಳಲ್ಲಿ 8 ಸಿಕ್ಸರ್ 4 ಬೌಂಡ್ರಿ 1 ಬೌಂಡ್ರಿ ಹೊಡೆದ ದಿನ ಮುರಿಬೋದೇನೋ ಯಾರಾದರೂ 8 9 ಸಿಕ್ಸರ್ ಹೊಡಿಬೋದೇನೋ. ಆದರೆ ಯಾವಾಗೂ ಏನೋ ಕನಸಿನ ಮಾತದ. ಇದು ಕನಸನಾರ ಇದು ಈಗೇನು ವೈಭವ ಮಾಡಿದನಲ್ಲ ಇದನ್ನು ಕನಸು ಅಷ್ಟು ಮಾತ್ರ ಹೇಳಬೇಕಾಗ್ತದೆ. ಯಾಕಂದ್ರೆ ಇದು ಮಾತ್ರ ಕನಸಿನಲ್ಲಿ ಸಾಧ್ಯ. ಯಾಕಂದ್ರೆ ಜಗದ ಫಾಸ್ಟ್ ಬೌಲರ್ ಒಬ್ಬರ ಅಂತ ಶ್ರೀಲಂಕಾದ ಬೌಲರು, ಅದೇ ರೀತಿ ಐರಿಷ್, ಇವತ್ತು ಐರಿಷ್ ಇದೇನು ಐರ್ಲ್ಯಾಂಡ್ ಅದೇನಂತ ವೀಕ್ ಥಂಡ್ ಅಂತ ಅನಿಸಿರ್ಬೋದು ನೋಡೋರಿಗೆ. ಆದರೆ ಅವರು ಇವತ್ತು ಸಾಕಷ್ಟು ಇಂಪ್ರೂವ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಇವತ್ತಿನ ಕ್ರಿಕೆಟ್ ಸಹಜವಾಗಿಯೂ ಎಲ್ಲರಿಗೂ ಆಕರ್ಷಣೆ ಆಗಿದೆ. ಅದರಲ್ಲೂ 2020 ಅಂತೂ ಅದರಲ್ಲಿ ಎಲ್ಲ ರಾಷ್ಟ್ರಗಳು ಈಗೇನು ಭಾಗವಹಿಸ್ತಾ ಇದ್ದಾವೆ ಹೆಚ್ಚು ಒಂದು ಲೆವೆಲಲ್ಲಿದ್ದಾರೆ. ಆದರೆ ಅದನ್ನು ಗಮನಿಸಿದಾಗ ಅದರಲ್ಲೂ ಶ್ರೀಲಂಕಾದ ವಿರುದ್ಧ ಅವ್ರು ಮಾಡಿದಂಥ ಒಂದು ಹಾಫ್ ಸೆಂಚುರಿ, ಅದರಲ್ಲೂ 97 ಹೊಡೆದಿದ್ರು. ಆಮೇಲೆ ಬೇರೆ ಅದ್ರ ಹಾಫ್ ಸೆಂಚುರಿ ಹೊಡೆದಿದ್ದು ಇನ್ನೊಂದು ಸ್ವಲ್ಪ ಸೆಂಚುರಿ ಆಗೋಗ್ಬಿಡ್ತಿದ್ದೇನೋ ಅಲ್ಲೂ ಶ್ರೀಲಂಕಾ ವಿರುದ್ಧ. ಆದರೆ ಐರ್ಲ್ಯಾಂಡ್ ವಿರುದ್ಧ ಔಟ್ ಆಗದೆ 127 ರನ್ ಹೊಡೆದು ಅದರ ಮುಂದುವರಿಕೆ ಆಗಿದೆ. ಅಂದರೆ ಪ್ರತಿ ಆಟದಿಂದ ಆಟಕ್ಕೆ ಈ ವೈಭವನಲ್ಲಿ ಪಾದ ಚಲನೆ ಫುಟ್ವರ್ಕ್ ಅಂತೀವಿ ಅನ್ನೋದನ್ನು ಅದಾಯಿತು. ಈವನ್ ಯಾರ್ಕರ್ ಲೆಂಗ್ತ್ ಫಾಸ್ಟ್ ಬಾಲರನ್ನು ಫುಲ್ ಟಾಸ್ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಿಡಿಯುವಂಥ ಒಂದು ಕೌಶಲ್ಯ ಅದ್ಭುತ. ಯಾಕಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಆ ಫಾಸ್ಟ್ ಬಾಲ್ ಹೇಗಿರ್ತದಪ್ಪ ಅಂದ್ರೆ ರೋಯಿಂಗ್ ಅಂತ ಬರ್ತದೆ, ಕ್ಷಣದಾಗ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಕ್ಷಣದಾಗ ಅದನ್ನು ತೊಗೊಂಡು ಫುಲ್ ಟಾಸ್ ಮಾಡಿಕೊಂಡು ಸಿಕ್ಸರ್ ಹೊಡೆಯುವಂಥ ಕಲೆ ಮೋಸ್ಟ್ಲಿ ಭಾಳಷ್ಟು ಜನರಲ್ಲಿ ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್ ಅನ್ಬೇಕಾಗ್ತದೆ. ಅದೇ ಕಾಲ ಸ್ಪಿನ್ನರ್ನಲ್ಲೂ ಸಹಿತ ಸಿಕ್ಸ್ ಹೊಡೆಯುವಂಥದ್ದು ಭಾಳ ಕಷ್ಟದ ಕೆಲಸ. ಅವೆರಡೂ ಕೆಲಸಗಳನ್ನ ಸ್ಪಿನ್ ಮತ್ತು ಫಾಸ್ಟ್ ಬಾಲಿಂಗ್ ವಿರುದ್ಧ ಬೌಲರ್ ವಿರುದ್ಧ ಹೊಡೆದು ತೆಗೆದಿದ್ದು ನೋಡುಗರಿಗಂತೂ ಖುಷಿಯೋ ಖುಷಿ. ಸ್ವತಃ ದೊಡ್ಡ ದೈತ್ಯ ಆಟಗಾರರು ಅವ್ರಿಗೂ ಸಹಿತ ಇವತ್ತು ನೆನಪಿಡುವಂಥದ್ದು. ವೆಸ್ಟ್ ಇಂಡೀಸ್ನ ಅನೇಕ ಆಟಗಾರರು ಕ್ರಿಸ್ ಗೇಲ್ ಅಂತ ಇವನ ಆಟ ನೋಡಿ ಗಾಬರಿ ಆಗಿದೆ. ನನ್ನ ರೆಕಾರ್ಡ್ ಪುಡಿಯಾಗಿ ಹೋಗಿಬಿಟ್ಟಲ್ಲಪ್ಪ ಅಂತ. ಯಾಕಂದ್ರೆ ಅವರು ದೈತ್ಯ ಆಟಗಾರ. ಸಿಕ್ಸರ್ ಬೌಂಡ್ರಿಲಿ ಅಂತ ಅವರು ಮುಂದೆ ಡೆಲಿವರ್ಸ್ ಆಗಿರ್ಬೋದು. ಜೊತೆಗೆ ನಮ್ಮ ವಿವಿಯನ್ ರಿಚರ್ಡ್ ಆಗಿರ್ಬೋದು. ಇವರೆಲ್ಲರೂ ಇವನ ಆಟ ನೋಡಿ ಬೆರಗಾಗ್ತಾ ಇದ್ದಾರೆ. ಇದು ಸಾಧ್ಯನಾ ಈ ಒಂದು ಚಿಕ್ಕ ಹುಡುಗನಿಂದ ಅನ್ನುವಂಥ ಮಾತು. ಯಾಕಂದ್ರೆ ನಮ್ಮ ಹುಡುಗರು 10-15 ವರ್ಷ ಹುಡುಗರು ನೋಡ್ತಾ ಇರ್ತೀರಿ. ಪಾಪಿನ ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಸಹಿತ ಆಗಿಲ್ಲ. ಈ 9th ಇರ್ಬೇಕು ಹುಡುಗ, ಅವನ ವಯಸ್ಸಿನ ತಕ್ಕಂಗೆ. ಅಂಥ 9th ಸ್ಟ್ಯಾಂಡರ್ಡ್ ಹುಡುಗ ಇವತ್ತು ಜಗದ ದಿಗ್ಗಜ ಬೌಲರ್ಗಳನ್ನ ಎದುರಿಸಿ ರನ್ಗಳ ಏನಂತೀರಿ ಪ್ರವಾಹವನ್ನು ರನ್ ಮಷಿನ್ ಆಗಿರೋದನ್ನು ಗಮನಿಸಿದ್ರೆ